Hello students, welcome to another session of this matrices. This is session number 9 and my name is Prakash Chogle, your mathematics mentor. So in this session, you are going to study symmetric and skew symmetric matrices. So these are two special types of matrices. So let's understand what you mean by symmetric matrix. See here, a square matrix A is said to be symmetric if A dash equals to A. Means any square matrix is said to be symmetric if we take transpose, and if it remains as it is, then that matrix is called symmetric matrix. ಅಂತಂದ್ರೆ ಯಾವುದೇ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನ ಟ್ರಾನ್ಸ್ಪೋಸ್ ಮಾಡಿದಾಗಲೂ ಅದೇ ಉಳ್ಕೊಂಡ್ರೆ ಅದನ್ನ ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೇವೆ. ಸೊ let's understand with example. So consider A is a square matrix 3, 4, 7, 4, 9, 5 and 7, 5, 6. If you write its transpose, ಇದನ್ನ rows ಅನ್ನ interchange ಆಗಿ ಬರೀರಿ ಕಾಲಮ್ಸ್ ಆಗಿ. So A dash is what? ಇದನ್ನ rows ಅನ್ನ interchange ಆಗಿ ಕಾಲಮ್ಸ್ ಆಗಿ ಬರೆದ್ರೆ you will get this matrix. ಈಗ ಇವೆರಡನ್ನ ಕಂಪೇರ್ ಮಾಡಿ. Are they equal? Yes, they are equal. ನೋಡಿ ಇವೆರಡು ಸೇಮ್ ಇದೆ ಅಂದ್ರೆ ಈ ತರ ಯಾವುದೇ ಒಂದು ಮ್ಯಾಟ್ರಿಕ್ಸ್ ಅನ್ನ ಅದರ ಟ್ರಾನ್ಸ್ಪೋಸ್ ಮಾಡಿದಾಗ ವಾಪಸ್ ಅದೇ ಮ್ಯಾಟ್ರಿಕ್ಸ್ ಬಂದ್ರೆ ಅದನ್ನ ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೇವೆ. ಮತ್ತೆ ವೆರಿ ಈಸಿಲಿ ಯು ಕ್ಯಾನ್ ಐಡೆಂಟಿಫೈ ದೆಮ್. ನೋಡಿ ಈ ಡಯಾಗೋನಲ್ ಇದೆಯಲ್ಲ, ಈ ಡಯಾಗೋನಲ್ ಮೇಲೆ ಇದನ್ನ ಏನಾದರೂ ನಾವು ಫೋಲ್ಡ್ ಮಾಡಿದ್ರೆ ಈ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನ ಇಫ್ ಯು ಫೋಲ್ಡ್ ಅಲಾಂಗ್ ದಿಸ್ ಡಯಾಗೋನಲ್ ಓವರ್ಲ್ಯಾಪಿಂಗ್ ಎಲಿಮೆಂಟ್ಸ್ ಸೇಮ್ ಇರುತ್ತೆ. ಅಂದ್ರೆ ನೋಡಿ ಇಲ್ಲಿ 4 4 7 7 5 5. ಓಕೆ, ಸೊ ಡಯಾಗೋನಲ್ಸ್ ಏನಾದರೂ ಆಗಿರ್ಬೋದು, ಬಟ್ ಫೋಲ್ಡ್ ಮಾಡಿದಾಗ ಓವರ್ಲ್ಯಾಪಿಂಗ್ ಎಲಿಮೆಂಟ್ಸ್ ಸೇಮ್ ಇರುತ್ತೆ. ಸೊ ಅದನ್ನು ನೀವು ಐಡೆಂಟಿಫೈ ಮಾಡ್ಬೋದು. ಸೊ ಹಿಯರ್ ಎ ಆ್ಯಂಡ್ ಎ ಡ್ಯಾಶ್ ಆರ್ ಈಕ್ವಲ್, ಸೊ ದಿಸ್ ಮ್ಯಾಟ್ರಿಕ್ಸ್ ಈಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ. ಓಕೆ, ಸೊ ಇಫ್ ಎ ಡ್ಯಾಶ್ ಈಕ್ವಲ್ಸ್ ಟು ಎ, ದೆನ್ ಯು ಕ್ಯಾನ್ ಸೇ ದಟ್ ಎ ಈಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಅದೇ ನೋಡಿ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ. A square matrix A is said to be skew symmetric matrix if A dash equals to minus A. Okay, so transpose ಮಾಡಿದಾಗ ಇದು A ತರನೇ ಇರುತ್ತೆ, ಬಟ್ ಸೈನ್ಸ್ ಎಲ್ಲ ಅಪೋಸಿಟ್ ಇರುತ್ತೆ. ಓಕೆ, ಸೊ ದೆನ್ ದಟ್ ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್ ಸ್ಕ್ಯೂ ಸಿಮೆಟ್ರಿಕ್. ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಆಫ್ ದಿಸ್ ಇಸ್ ಡಯಾಗೋನಲ್ ಎಲ್ಲ ಎಲಿಮೆಂಟ್ಸ್ 0 ಇರುತ್ತೆ. ಓಕೆ, ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಿತ್ ಎಕ್ಸಾಂಪಲ್. ಲುಕ್ ಅಟ್ ದಿಸ್. A equals to 0 4 minus 6 minus 4 0 5 6 minus 5 0. ಇದೊಂದು ಮ್ಯಾಟ್ರಿಕ್ಸ್ ಇದೆ. ಇದನ್ನ ಟ್ರಾನ್ಸ್ಪೋಸ್ ಮಾಡಿ. ಎ ಡ್ಯಾಶ್ ಇಸ್ ದಿಸ್. ಏನಾಗುತ್ತೆ ನೋಡಿ, ಈ ಫಸ್ಟ್ ರೋ ಇರೋದು ಫಸ್ಟ್ ಕಾಲಮ್ ಆಗುತ್ತೆ, ಸೆಕೆಂಡ್ ರೋ ಇರೋದು ಸೆಕೆಂಡ್ ಕಾಲಮ್ ಆಗುತ್ತೆ, ಥರ್ಡ್ ರೋ ಇರೋದು ಥರ್ಡ್ ಕಾಲಮ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಯುವರ್ ಎ ಡ್ಯಾಶ್. ಈಗ ಈ ಎ ಮತ್ತು ಎ ಡ್ಯಾಶ್ ಅನ್ನ ಕಂಪೇರ್ ಮಾಡಿದ್ರೆ, ಇಫ್ ಯು ಕಂಪೇರ್ ಎ ಅಂಡ್ ಎ ಡ್ಯಾಶ್, ಏನಾಗಿದೆ ನೋಡಿ, ಸೈನ್ಸ್ ಅಪೋಸಿಟ್ ಇದೆ. ಇಲ್ಲಿ 4 ಇದ್ರೆ ಇಲ್ಲಿ -4 ಇದೆ, ಬಾಕಿ ಎಲ್ಲ ಸೇಮ್ ಇದೆ. ಇಲ್ಲಿ -6 ಇದ್ರೆ +6 ಇದೆ. ಓಕೆ, ಸೊ -4 ಇದೆ, ಇಲ್ಲಿ +4 ಇದೆ, ಇಲ್ಲಿ 5 ಇದೆ, ಇಲ್ಲಿ -5 ಇದೆ, ಇಲ್ಲಿ 6 ಇದೆ, ಇಲ್ಲಿ -6 ಇದೆ, ಇಲ್ಲಿ -5 ಇದೆ, ಇಲ್ಲಿ 5 ಇದೆ. ಅಂತಂದ್ರೆ ಏನು ಗೊತ್ತಾಗುತ್ತೆ ಅಂದ್ರೆ ಎ ಡ್ಯಾಶ್ ಇಸ್ ಸಿಮಿಲರ್ ಟು ಎ ಬಟ್ ಅಪೋಸಿಟ್ ಇನ್ ಸೈನ್. ಅದಕ್ಕೆ ವಿ ರೈಟ್ ಎ ಡ್ಯಾಶ್ ಈಕ್ವಲ್ಸ್ ಟು -a ಅಥವಾ ಎ ಈಕ್ವಲ್ಸ್ ಟು -a ಡ್ಯಾಶ್, ಎರಡು ನಡೆಯುತ್ತೆ. So here A dash equals to -a, hence this matrix is skew symmetric. Okay, so here so A is skew symmetric matrix. So ಇದು ಯಾವಾಗ ಸಾಧ್ಯ ಆಗುತ್ತೆ ಅಂತಂದ್ರೆ ಈ ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ 0 ಇರಬೇಕು. ಓಕೆ, ಸೊ ಅದೊಂದು ನೀವು ನೆನಪಿಟ್ಕೊಳ್ಬೇಕು. ಇನ್ ಕೇಸ್ ಆಫ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಲ್ ದ ಡಯಾಗೋನಲ್ ಎಲಿಮೆಂಟ್ಸ್ ಯೂಸ್ ಟು ಬಿ 0. ಆಮೇಲೆ ಓವರ್ಲ್ಯಾಪಿಂಗ್ ಎಲಿಮೆಂಟ್ಸ್ ಏನಾಗುತ್ತೆ ನೋಡಿ, ಓವರ್ಲ್ಯಾಪಿಂಗ್ ಎಲಿಮೆಂಟ್ ಸೇಮ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಸೈನ್ ಇರುತ್ತೆ. ಇಲ್ಲಿ -6 ಇದ್ರೆ ಇಲ್ಲಿ +6. ಓಕೆ, ಒಂದು ಪ್ಲಸ್ ಇರುತ್ತೆ, ಒಂದು ಮೈನಸ್ ಇರುತ್ತೆ, ಸೇಮ್ ನಂಬರ್ ಬಟ್ ಅಪೋಸಿಟ್ ಇನ್ ಸೈನ್ ಇರುತ್ತೆ. ಹಾಗೂ ನೀವು ಕಂಡುಹಿಡಿಬಹುದು. ಎಸ್, ಹಿಯರ್ ಶೋ ದಟ್ ದ ಮ್ಯಾಟ್ರಿಕ್ಸ್ A equals to this is a symmetric matrix. ಈ ಮ್ಯಾಟ್ರಿಕ್ಸ್ ಅನ್ನ ಸಿಮೆಟ್ರಿಕ್ ಅಂತ ಶೋ ಮಾಡೋದಿದೆ. ಸೊ ಜಸ್ಟ್ ಏನ್ ಮಾಡಿ, ಇದನ್ನ ಟ್ರಾನ್ಸ್ಪೋಸ್ ಫೈಂಡ್ ಔಟ್ ಮಾಡಿ ಅಂಡ್ ಕಂಪೇರ್ ಇಟ್ ವಿತ್ A. Okay, so taking transpose of this matrix, you will get A dash as this.
ರೋಸ್ ಅನ್ನ ಕಾಲಮ್ಸ್ ಆಗಿ ಇಂಟರ್ಚೇಂಜ್ ಮಾಡಿ ಬರೀರಿ, ಅದೇ ಮ್ಯಾಟ್ರಿಕ್ಸ್ ಬಂತು. ಈ ಫಸ್ಟ್ ರೋ ಅನ್ನ ಫಸ್ಟ್ ಕಾಲಮ್ ಆಗಿ ಬರೆದ್ರೆ ಅದೇ ಮ್ಯಾಟ್ರಿಕ್ಸ್ ಬಂತು. ಸೆಕೆಂಡ್ ರೋನ ಚೇಂಜ್ ಮಾಡಿ ಸೆಕೆಂಡ್ ಕಾಲಮ್ ಬರಿಬೇಕು, ಥರ್ಡ್ ರೋ ಚೇಂಜ್ ಮಾಡಿ ಥರ್ಡ್ ಕಾಲಮ್ ಬಂದಾಗ ಇವೆರಡೂ ಸೇಮ್ ಇದೆ. ಓಕೆ, ಸೊ ದಟ್ ಈಸ್ ವಾಟ್ ಯು ಕ್ಯಾನ್ ರೈಟ್ A dash equals to A, therefore A is symmetric matrix. Okay, so let's move on to next example. Show that the matrix A equals to, this is given, is skew symmetric matrix. You have to show that this is skew symmetric. So again, take transpose of this. Taking transpose of this, you will get A dash equals to this. And if you compare A and A dash, what you find? You will find that there is change in sign. A dash equals to minus A. Nodi illi minus 1 ide, illi plus 1 ide. This is similar to this but opposite in sign. So here A dash equals to minus A. So that is why this matrix is skew symmetric. Again you can note that all the diagonal elements are zeros and overlapping elements are same in magnitude but opposite in sign. Please note this. So A is skew symmetric matrix. Here is one more example. For the matrix A equals to 1, 5, 6, 7, verify that A plus A dash is symmetric, A minus A dash is skew symmetric anta. Okay, so A plus A dash anna find out ಮಾಡಿ ಅದರ ನೇಚರ್ ಏನಿದೆ ಗಮನಿಸಿ. ಅದೇ ತರ A minus A dash ಅನ್ನ ಫೈಂಡ್ ಔಟ್ ಮಾಡಿ ಅದರ ನೇಚರ್ ಅನ್ನ ಗಮನಿಸಿ. ಓಕೆ, ಫಸ್ಟ್ we will find this A plus A dash. Okay, so A plus A dash, this is your A and its transpose is this. ಇದನ್ನ ಟ್ರಾನ್ಸ್ಪೋಸ್ ಮಾಡಬೇಕು. 1 6 ಕಾಲಮ್ ಇದ್ರೆ 1 6 ರೋ ಆಗಿದೆ, 5 7 ಕಾಲಮ್ ಸೆಕೆಂಡ್ ಕಾಲಮ್ ಇದೆ, ಅದು ಸೆಕೆಂಡ್ ರೋ ಆಗಿದೆ. ಸಿಂಪಲ್ ಆಗಿ ಆಡ್ ಮಾಡಿ. 1 plus 1 is 2, 5 plus 6 is 11, 6 plus 5 is 11, ಆಮೇಲೆ 7 7 14. ಈಗ ಗಮನಿಸಿ, ನೀವು ಈ ಡಯಾಗೋನಲ್ ಮೇಲೆ ಇದನ್ನ ನೀವು ಫೋಲ್ಡ್ ಮಾಡಿದ್ರೆ ಓವರ್ಲ್ಯಾಪಿಂಗ್ ಎಲಿಮೆಂಟ್ಸ್ ಏನ್ ಬರುತ್ತೆ, 11 11 ಬರುತ್ತೆ. ಸೊ ಕ್ಲಿಯರ್ಲಿ ದಿಸ್ ಇಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಸೊ ದಿಸ್ ಇಂಪ್ಲೈಸ್ A plus A dash is symmetric matrix and this is always true for any square matrix. A plus A dash used to be symmetric matrix. ಓಕೆ, ನಮಗೆ ಒಂದು ಥಿಯರಮ್ ಇದೆ, ನೆಕ್ಸ್ಟ್ ಪ್ರೂವ್ ಮಾಡೋಣ. ಅದೇ ತರ A minus A dash, ಕನ್ಸಿಡರ್ ದಿಸ್ A minus A dash. ದಿಸ್ ಇಸ್ ಯುವರ್ A, ದಿಸ್ ಇಸ್ ಯುವರ್ A dash, ಸಬ್ಟ್ರಾಕ್ಟ್ ದೆಮ್. 1 minus 1 0 ಆಗುತ್ತೆ, 5 minus 6 minus 1 ಆಗುತ್ತೆ, 6 minus 5 1 ಆಗುತ್ತೆ, 7 minus 7 0. Now look at this, diagonal elements 0 ಆಗಿದೆ, ಈ ಓವರ್ಲ್ಯಾಪಿಂಗ್ ಎಲಿಮೆಂಟ್ಸ್ ಏನಾಗಿದೆ, ಸೇಮ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಸೈನ್ ಇದೆ. ಓಕೆ, ಸೊ ಅಗೇನ್ ದಿಸ್ ಈಸ್ ವಾಟ್ ಯುವರ್ ಸ್ಕ್ಯೂ ಸಿಮೆಟ್ರಿಕ್. ಸೊ A minus A dash is skew symmetric ಅಂತ ನೀವು ಕನ್ಫರ್ಮ್ ಮಾಡ್ಬೋದು. ಎಸ್, ಇಲ್ಲೊಂದಿದೆ ನೋಡಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಬರೋ ಸಾಧ್ಯತೆ ಇರುತ್ತೆ ಅಥವಾ 1 ಮಾರ್ಕ್ ಅಲ್ಲಿ ಯು ವಿಲ್ ಬಿ ಆಸ್ಕ್ ದಿಸ್. If the matrix A is equal to 0, 2x minus 3, 3x plus 2, 0 is skew symmetric matrix, then find the value of x. ಗಮನಿಸಿ, ಇದೊಂದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿದೆ ಅಂತ ಹೇಳ್ತಾರೆ. If this is skew symmetric matrix, then what is the value of x ಅಂತ ಗಮನಿಸಿ. ಹಿಂದಿನ ಎಕ್ಸಾಂಪಲ್ ನೋಡಿದಾಗ ನೋಡಿ, ಈ ತರ ಯಾವುದೇ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ಗೂ ಸ್ಕ್ಯೂ ಸಿಮೆಟ್ರಿಕ್ ಆಗಿದ್ರೆ ಓವರ್ಲ್ಯಾಪಿಂಗ್ ಎಲಿಮೆಂಟ್ಸು ಅಪೋಸಿಟ್ ಇನ್ ಸೈನ್ ಇರುತ್ತೆ, ಸೇಮ್ ಇನ್ ಮ್ಯಾಗ್ನಿಟ್ಯೂಡ್ ಇರುತ್ತೆ. ಅದಕ್ಕೆ ಇದು ಸ್ಕ್ಯೂ ಸಿಮೆಟ್ರಿಕ್ ಆಗಿರೋದ್ರಿಂದ ದೀಸ್ ಟು ಮಸ್ಟ್ ಬಿ ಸೇಮ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಸೈನ್. ಅದಕ್ಕೆ ಇಫ್ ದಿಸ್ ಇಸ್ ಸ್ಕ್ಯೂ ಸಿಮೆಟ್ರಿಕ್, then this must be equals to minus of this. Okay, so if A is skew symmetric matrix, then 3x plus 2 must be equals to minus of 2x minus 3. ಈ ತರ ನೀವು ಬರ್ಕೊಳ್ಬೇಕು. ಓಕೆ, ಓವರ್ಲ್ಯಾಪಿಂಗ್ ಎಲಿಮೆಂಟ್ಸ್ ಸೇಮ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಸೈನ್ ಇರುತ್ತೆ. ಇದನ್ನು ನಾವು ಸಿಂಪಲ್ ಆಗಿ ಎಕ್ಸ್ ಅಲ್ಲಿ ಸಾಲ್ವ್ ಮಾಡಿ. ಸೊ ಮೈನಸ್ ಇಂಟು 2x minus 2x, ದಿಸ್ ಇಸ್ ಪ್ಲಸ್ 3 ಆಗುತ್ತೆ.
2x ಅನ್ನ ಈ ಕಡೆ ತಗೊಂಡ್ರೆ 3x ಪ್ಲಸ್ 2x ಆಗುತ್ತೆ ಅಂಡ್ 2 ಅನ್ನ ಈ ಕಡೆ ಶಿಫ್ಟ್ ಮಾಡಿ -2 ಆಗುತ್ತೆ. 3x plus 2x is 5x equals to 1. So x is 1 by 5. So this is the correct answer for your x. So ಇದೇ ತರ ನಿಮಗೆ ಸಿಮೆಟ್ರಿಕ್ ಅಂತ ಕೊಟ್ಟು find the value of x ಅಂತ ಕೇಳ್ತಾರೆ. ಸಿಮೆಟ್ರಿಕ್ ಅಂದಾಗ ಇವೆರಡು ಎಲಿಮೆಂಟ್ಸ್ ಅನ್ನ ಸೇಮ್ ಅಂತ ತಗೊಳ್ಬೇಕು. ಓಕೆ, ಸ್ಕ್ಯೂ ಅಂದಾಗ ನೆಗೆಟಿವ್ ತಗೊಂಡು ಮಾಡಿ, ಸಿಮೆಟ್ರಿಕ್ ಅಂದಾಗ ಸೇಮ್ ಆಸ್. ಓಕೆ, ಹಿಯರ್ ಇಸ್ ಸಿಮಿಲರ್ ಎಕ್ಸಾಂಪಲ್. If the matrix A is equal to this is symmetric matrix, then find the value of x. Video pause ಮಾಡಿ, solve ಮಾಡಿ, find the value of x. Okay, so I will do it. If A is symmetric matrix, then these two elements used to be same. Adike you can write it as then 4x minus 3 is equal to 3x plus 1. Solve it. 4x minus 3 equals to ಈ 3 ಅನ್ನು ಈ ಕಡೆ ಕಳಿಸಿ ಪ್ಲಸ್ 3 ಆಗುತ್ತೆ. 4x minus 3x is x and 1 plus 3 is 4. So x is 4. So this is your answer. So ಈ ತರ ಏನಾದರೂ ಕೊಡಬಹುದು. Now see here, find half a plus a dash and half a minus a dash when a is this. A ಕೊಟ್ಟಿದ್ದಾರೆ, you are asked to calculate these two. So consider first one, half a plus a dash. This is half, this is your a and its transpose is here. ಇದನ್ನ ಟ್ರಾನ್ಸ್ಪೋಸ್ ಮಾಡಿ ಬರೆದು ಇಲ್ಲಿದೆ. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನ ಆಡ್ ಮಾಡಿ. 0 plus 0 ಅಂದ್ರೆ 0 ಆಗುತ್ತೆ, a minus a ಅಂದ್ರೆ 0 ಆಗುತ್ತೆ, b minus b 0. ಈ ತರ ಎಲ್ಲ ಎಲಿಮೆಂಟ್ಸ್ 0 ಆಗಿಬಿಡುತ್ತೆ. ಓಕೆ, ಸೊ ದಿಸ್ ಇಸ್ ಯುವರ್ ನಲ್ ಮ್ಯಾಟ್ರಿಕ್ಸ್ ಅಥವಾ 0 ಮ್ಯಾಟ್ರಿಕ್ಸ್. ಸೊ ಇದನ್ನ ನಾವು ಈ 0ಗೆ 2 ಇಂದ ಡಿವೈಡ್ ಮಾಡಿದ್ರೆ 0ನೇ ಬರುತ್ತೆ. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ 0 ಮ್ಯಾಟ್ರಿಕ್ಸ್. ಓಕೆ, ನೆಕ್ಸ್ಟ್ ವಿ ಕ್ಯಾಲ್ಕುಲೇಟ್ ದಿಸ್ ಹಾಫ್ a minus a dash. So this is half a minus a dash, half as it is. This is your a and minus this is your a dash. ಈಗ ನೋಡಿ ಏನಾಗುತ್ತೆ, 0 minus 0 ಅಂದ್ರೆ 0, ಇದು a minus into minus plus a ಆಗುತ್ತೆ. So you will get this. Similarly b plus b you will get. Minus a minus a minus a will get. And similarly 0 minus 0, c minus of minus plus c will get. Minus b minus b minus c minus c. So if you add them, you will get this is minus 2a c plus c. This is minus c minus c minus 2c minus b minus b minus 2b. Yes. So if you divide each element by 2, you will get this 0 a b minus a 0 c minus b minus c 0. Okay, so now clearly you can see that this is your skew symmetric. ಗಮನಿಸಿ, ಇಲ್ಲಿ ಇದು ಸ್ಕ್ಯೂ ಸಿಮೆಟ್ರಿಕ್ ಆಗಿದೆ ನೋಡಿ, ಯಾಕಂತಂದ್ರೆ ಇಲ್ಲಿ a ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ b ಇದೆ, ಇಲ್ಲಿ b ಇದೆ, ಇಲ್ಲಿ ಮೈನಸ್ c ಇದೆ, c ಇದೆ. Okay, so overlapping elements are opposite in sign. So this is your half a minus a dash. Now we will have two important theorems. So this is the first theorem. For any square matrix A with real number entries, A plus A dash is skew symmetric and A minus A dash is skew symmetric. Okay, so for any square matrix this result is always true anta helutte. A plus A dash is skew symmetric and A minus A dash is skew symmetric. So let's prove this. So consider first ನಮಗೆ ಏನು ಪ್ರೂವ್ ಮಾಡಬೇಕಾಗಿದೆ, a plus a dash ಅನ್ನ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಓಕೆ, ಸೊ ಕನ್ಸಿಡರ್ ಲೆಟ್ b is equal to a plus a dash. ಈ a plus a dash ಅನ್ನ ನಾನು b ಅಂತ ತಗೊಳ್ತೇನೆ. ಈಗ ನಮಗೆ ಏನು ಪ್ರೂವ್ ಮಾಡಬೇಕು, b is symmetric ಅಂತ ಪ್ರೂವ್ ಮಾಡಬೇಕು. ಸಿಮೆಟ್ರಿಕ್ ಅಂದ್ರೆ ಅದನ್ನ ಟ್ರಾನ್ಸ್ಪೋಸ್ ಮಾಡಿದಾಗ ಅದೇ ಬರಬೇಕು ಮ್ಯಾಟ್ರಿಕ್ಸ್ ಅಂತ, ಅದಕ್ಕೆ ಇದರ ಟ್ರಾನ್ಸ್ಪೋಸ್ ಮಾಡ್ತೀನಿ. So this implies b dash is equals to a plus a dash dash. Okay, so ಇನ್ನಿರೋದು ಏನಂತಂದ್ರೆ b dash ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿ ವಾಪಸ್ b ಬರ್ಬೇಕು ನಮಗೆ. So if b dash is b, then
we can say that B is symmetric anta. So now use the property A plus B dash ಅಂತಂದ್ರೆ A dash plus B dash ಅಂತ. ಅದಕ್ಕೆ ಈ ಡ್ಯಾಶ್ ಅನ್ನ ಸೆಪರೇಟ್ ಆಗಿ ಬರೆದು A dash plus A dash dash. ಯಾಕಂದ್ರೆ ಈ ಪ್ರಾಪರ್ಟಿ ನಿಮಗೆ ಗೊತ್ತಿದೆ, A plus B whole dash is A dash plus B dash. ಅದರ ಪ್ರಕಾರ ಇದನ್ನ ಡ್ಯಾಶ್ ಅನ್ನ ಸೆಪರೇಟ್ ಆಗಿ ಬರ್ದಿದೆ. ಎಸ್, ಈಗ ಮತ್ತೆ ಪ್ರಾಪರ್ಟಿ ಇದೆ. ಓಕೆ, ಟ್ರಾನ್ಸ್ಪೋಸ್ ಡಬಲ್ ಟ್ರಾನ್ಸ್ಪೋಸ್ A dash dash is always A. ಅದಕ್ಕೆ ಐ ಕ್ಯಾನ್ ರೈಟ್ ಇಟ್ ಆಸ್ ದಿಸ್ A dash as it is. ಈ A dash dash ಅನ್ನ A ಅಂತ ಬರೀತೀನಿ, ಯಾಕಂದ್ರೆ ಒಂದು ಪ್ರಾಪರ್ಟಿ ಇದೆ ನೋಡಿ, ಪ್ರಾಪರ್ಟೀಸ್ ಆಫ್ ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್. A dash dash is always A. ಸೊ ಇವಾಗ ಇದನ್ನ ಕಂಪೇರ್ ಮಾಡಿ ನೀವು. B equal to A plus A dash, ಇಲ್ಲಿ ಏನಿದೆ A plus A dash. ಸೊ ಅದಕ್ಕೆ this is equal to B. So you can write B dash equals to B. So ಈಗ ಏನು ಗೊತ್ತಾಯ್ತು, B dash is B means B is symmetric. Okay, so this implies B is a symmetric matrix. So B ಅಂದ್ರೆ ಏನು ತಗೊಂಡಿದ್ದೀರಾ, A plus A dash. So this implies A plus A dash is symmetric matrix. Very easily you can prove it. So but concept ನಿಮಗೆ ಅರ್ಥ ಆಗಿರಬೇಕು. ಯಾವುದೇ ಮ್ಯಾಟ್ರಿಕ್ಸ್ ಅನ್ನ ಸಿಮೆಟ್ರಿಕ್ ಅಂತ ಹೇಳಬೇಕಾಗಿದ್ರೆ ಅದರ ಟ್ರಾನ್ಸ್ಪೋಸ್ ಮಾಡಿದಾಗ ವಾಪಸ್ ಅದೇ ಬರಬೇಕು. ಅದೇ ತರ ನೋಡಿ, ಇಲ್ಲಿ ಏನು ಪ್ರೂವ್ ಮಾಡಬೇಕಾಗಿದೆ, A minus A dash is skew symmetric ಅಂತ. ಸೊ ಇದನ್ನ C ಅಂತ ತಗೊಳ್ಳಿ, ಟ್ರಾನ್ಸ್ಪೋಸ್ ಮಾಡಿ ಇದೇ ತರ ಬರಬೇಕು, ಬಟ್ ಅಪೋಸಿಟ್ ಇನ್ ಸೈನ್ ಬರಬೇಕು. ಎಸ್, ವಿ ವಿಲ್ ಡೂ ದಟ್. ಟು ಪ್ರೂವ್ A minus A dash is skew symmetric matrix, so let C is equal to A minus A dash. ಓಕೆ, ಇದರ ಟ್ರಾನ್ಸ್ಪೋಸ್ ತಗೊಳ್ಳಿ, ಏನಾಗುತ್ತೆ, C dash equals to A minus A dash dash. ಸೊ ಡ್ಯಾಶ್ ಅನ್ನ ಸೆಪರೇಟ್ ಮಾಡಬೇಕು, ಯಾಕಂದ್ರೆ ನಾವು ಪ್ರೂವ್ ಮಾಡಿದ್ದೇವೆ A minus B whole dash is also equals to A dash minus B dash. ಸೊ ಡ್ಯಾಶ್ ಅನ್ನ ಸೆಪರೇಟ್ ಮಾಡಿ, ಅಗೇನ್ ದಿಸ್ A dash dash is A. ಸೊ ದಿಸ್ ಇಸ್ A dash minus A. ಸೊ ಇವಾಗ ಮೈನಸ್ ಕಾಮನ್ ತಕ್ಕೊಳ್ಳೋಣ ಇದನ್ನ. ಓಕೆ, ಇದು ನೋಡಿ, ಇದಕ್ಕೆ ಸಮ ಆಗಲಿಲ್ಲ, ಅದು ಏನಿದೆ ಸೈನ್ ಅಲ್ಲಿ ವ್ಯತ್ಯಾಸ ಇದೆ, ಅದಕ್ಕೆ ಮೈನಸ್ ಕಾಮನ್ ತಕ್ಕೊಂಡು ನಾನು ಏನು ಬರಿತೀನಿ ಅಂತಂದ್ರೆ ಇದನ್ನ ಈ A ಮೊದಲು ಬರೆದು ಇದನ್ನ A ಡ್ಯಾಶ್ ಅನ್ನ ಆಮೇಲೆ ಬರಿತೀನಿ. ಓಕೆ, ಸೊ ವಾಪಸ್ ಸಿಂಪ್ಲಿಫೈ ಮಾಡಿದ್ರೆ ಇದೇ ಬರುತ್ತೆ ನಿಮಗೆ, ಮೈನಸ್ A ಪ್ಲಸ್ A ಡ್ಯಾಶ್. ಸೊ ಇದನ್ನ ಅಲ್ಟರ್ನೇಟ್ ಆಗಿ ಈ ತರ ಬರ್ದಿದೆ ಬೈ ಟೇಕಿಂಗ್ ಮೈನಸ್ ಕಾಮನ್. ಇವಾಗ ಗಮನಿಸಿ, ದಿಸ್ A minus A dash is your C. ಓಕೆ, ಸೊ ಅದಕ್ಕೆ ನಾನು ಐ ಕ್ಯಾನ್ ರೈಟ್ ಇಟ್ ಆಸ್ C ಅಂತ. ಸೊ C dash is minus C. So what does it imply? If A dash equals to minus A, then A is skew symmetric. ಹಾಗೇನೆ C dash equals to minus C ಅಂತಂದ್ರೆ C is skew symmetric. So this implies C is skew symmetric. C ಅಂದ್ರೆ ಏನು, A minus A dash. So A minus A dash is skew symmetric matrix. So remember this, how to prove. We will have one more theorem. This theorem number 2, any square matrix can be expressed as sum of symmetric and skew symmetric matrix. ಯಾವುದೇ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಆಗಿ ಎಕ್ಸ್ಪ್ರೆಸ್ ಮಾಡಬಹುದು ಅನ್ನೋದು ಈ ಥಿಯರಮ್ ಹೇಳುತ್ತೆ. ಆಮೇಲೆ ಫ್ರಮ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ಯು ವಿಲ್ ಗೆಟ್ ಒನ್ ಕ್ವಶನ್ ಫ್ರಮ್ ದಿಸ್ ಥಿಯರಮ್. ಕೇಳೇ ಇರಬಹುದು, ಬಟ್ ಪ್ರಾಬ್ಲಮ್ ಅಂತೂ ಪಕ್ಕಾ ಇರುತ್ತೆ. ಓಕೆ, ಸೊ ಹ್ಯಾವ್ ದಿಸ್. ಕನ್ಸಿಡರ್ ಲೆಟ್ A ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. A ಅನ್ನೋ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕನ್ಸಿಡರ್ ಮಾಡಿ. ಸೊ ನಾವೀಗ ಏನ್ ಪ್ರೂವ್ ಮಾಡ್ಬೇಕಂತಂದ್ರೆ A ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್. ಓಕೆ, ಸೊ ಕನ್ಸಿಡರ್ ಮ್ಯಾಟ್ರಿಕ್ಸ್ A. ಈ A ಅನ್ನ ಹಾಫ್ A ಪ್ಲಸ್ ಹಾಫ್ A ಅಂತ ಬರೀತೀನಿ. ಓಕೆ, ಸೊ ಹಾಫ್ A ಪ್ಲಸ್ ಹಾಫ್ A ಇಸ್ 1A. ಅದಕ್ಕೆ ಕನ್ಸಿಡರ್ ದಿಸ್ A ಆಸ್ ಹಾಫ್ A ಪ್ಲಸ್ ಹಾಫ್ A. ಇದಕ್ಕೆ ಆಡ್ ಅಂಡ್ ಸಬ್ಟ್ರಾಕ್ಟ್ ಹಾಫ್ A ಡ್ಯಾಶ್. ಸೊ ಆಡ್ ಅಂಡ್ ಸಬ್ಟ್ರಾಕ್ಟ್ ಹಾಫ್ A ಡ್ಯಾಶ್. ಎಕ್ಸ್ಟ್ರಾ ಇದನ್ನ ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡ್ತೀನಿ. ಸೊ ಹಾಫ್ A ಡ್ಯಾಶ್ ಆಡ್ ಮಾಡಿದೆ, ಮೈನಸ್ ಹಾಫ್ A ಡ್ಯಾಶ್. ಓಕೆ, ಸೊ ಹಾಫ್ A ಡ್ಯಾಶ್ ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡಿದೆ. ಈಗ ಫಸ್ಟ್ 2 ಇಂದ 1/2 ಕಾಮನ್ ತಕ್ಕೊಳ್ಳಿ, ಲಾಸ್ಟ್ 2 ಇಂದ 1/2 ತಕ್ಕೊಳ್ಳಿ ಕಾಮನ್.
ಸೊ ಇಲ್ಲಿ ಏನಾಗುತ್ತೆ 1/2 a plus a dash plus half a minus a dash. ಓಕೆ, ಸೊ ಇವಾಗ ಹಿಂದೆ ಪ್ರೂವ್ ಮಾಡಿದ್ವಿ ಫಸ್ಟ್ ಥಿಯರಮ್ ಅಲ್ಲಿ a plus a dash is always symmetric, ಆಮೇಲೆ a minus a dash is always skew symmetric. ಸೊ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ಗೆ ಯಾವುದೇ ಕಾನ್ಸ್ಟೆಂಟ್ ಇಂದ ಮಲ್ಟಿಪ್ಲೈ ಮಾಡಿದ್ರು ಅದರ ನೇಚರ್ ರಿಮೇನ್ಸ್ ಸೇಮ್, ಅದು ಸಿಮೆಟ್ರಿಕ್ ಉಳಿಯುತ್ತೆ. ಸ್ಕ್ಯೂ ಸಿಮೆಟ್ರಿಕ್ ಇದ್ದಾಗಲೂ ಸಹಿತ ಅದಕ್ಕೆ ಯಾವುದೇ ಕಾನ್ಸ್ಟೆಂಟ್ ಇಂದ ಮಲ್ಟಿಪ್ಲೈ ಮಾಡಿದ್ರು ಅದು ಸ್ಕ್ಯೂ ಸಿಮೆಟ್ರಿಕ್ ಉಳಿಯುತ್ತೆ. ಅದಕ್ಕೆ ದಿಸ್ ಮ್ಯಾಟ್ರಿಕ್ಸ್ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂಡ್ ದಿಸ್ ಇಸ್ ಯುವರ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಸೊ A can be expressed as symmetric and sum of skew symmetric. Hence, any square matrix can be expressed as sum of symmetric and skew symmetric. So ಈ ಪ್ರಾಪರ್ಟಿಯನ್ನು ನೆನಪಿಟ್ಕೊಳ್ಳಿ, ನೆಕ್ಸ್ಟ್ ಸೆಷನ್ ಅಲ್ಲಿ ಪ್ರಾಬ್ಲಮ್ಸ್ ಅನ್ನ ಮಾಡೋದಿದೆ. ಓಕೆ, ಸೊ ಐ ಹೋಪ್ ಯು ಆಲ್ ಹ್ಯಾವ್ ಎಂಜಾಯ್ಡ್ ದಿಸ್ ಸೆಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, and if you are new to the channel then don't forget to subscribe to the channel. So we will meet in the next session with very important problem. So till then, take care and bye bye.